ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಹೇ ಮೈ ಪೀಪಲ್, ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ವೆಲ್. ಇವತ್ತು ನನ್ನ ಫೇವ್ರೇಟ್ ಸಿಟಿ ಮೈಸೂರಿಗೆ ನಾನು, ಮಮ್ಮಿ, ನಮ್ಮ ಸಚ್ಚ ಮಾಮ, ಸಂಧ್ಯತೆ, ಬುಜ್ಜಿ ಆ್ಯಂಡ್ ವಂದನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನೈಸ್ ರೋಡ್ ಮೇಲೆ ಹೋಗೋದು. ಸೊ ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ, ಅಂದರೆ ತೋಗೂರು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ 5:45. ಸೊ 5:45ಗೆ ಮನೆ ಬಿಡ್ತಾ ಇದ್ದೀವಿ. ಅಲ್ಲಿ ಹೋಗಿ ರೀಚ್ ಆಗೋದು ಎಷ್ಟೊತ್ತು, ಆ್ಯಂಡ್ ದೆನ್ ಮೈಸೂರಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ನನ್ನಿಂದನೇ ಲೇಟ್ ಆಯಿತು ರೆಡಿ ಆಗೋದು. ಸೊ ಲೆಟ್ಸ್ ಗೋ. ನಾನು ಮಮ್ಮಿ ರೆಡಿ ಆಗಿದ್ದೀವಿ, ಫುಲ್ ಜಾಕೆಟೆಲ್ಲ ಹಾಕ್ಕೊಂಡು. ಪಪ್ಪ ಎದ್ದು ಬಂದಿದ್ದಾರೆ. ಇಟ್ಸ್ 5:45 ಆ್ಯಂಡ್ ನೌ ಲೆಟ್ಸ್ ಗೋ. ನಾನಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ, ಬಿಕಾಸ್ ಬೆಳಗ್ಗೆ ಫುಲ್ ಚಳಿ ಇರುತ್ತಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡು ಕಾಶ್ಮೀರ್ಗಂತೂ ಇವರು ಕರ್ಕೊಂಡು ಹೋಗಲ್ಲ, ಹೋಗೋ ಸಿಟಿಗೆಲ್ಲ ಇದನ್ನ ಹಾಕೊಂಡು ಹೋಗ್ತಾ ಇರ್ತೀನಿ, ಈ ಜಾಕೆಟ್ನ ಅಷ್ಟೇ. ಗೈಸ್, ಮೂನ್ ನೋಡಿರ್ತೀರಾ, ಅದು ನನ್ನ ವಿಡಿಯೋದಲ್ಲಿ ನೋಡಿ. ಓಕೆ, ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ. ಆ್ಯಂಡ್ ಗಾಡೀಲಿ ಎತ್ಕೊಂಡು ಹೋದ್ರೆ ತಿರ್ಗಿ ವಾಪಸ್ ಬರೋವಾಗ ನೈಟ್ ಆದರೆ ಇದಾಗ್ಬಿಡುತ್ತೆ. ಆ್ಯಂಡ್ ಏನೇನು ತೊಗೊಂಡಿದ್ದೀವಿ ಅಂದರೆ, ಸೊ ಒಂದು ಬ್ಯಾಗ್ ಫುಲ್ ಆಫ್ ಬಾಟ್ಲ್ ತೊಗೊಂಡಿದ್ದೀವಿ, ಆಮೇಲೆ ಒಂದು ಸೆಟ್ ಆಫ್ ಕ್ಲೋತ್ ತೊಗೊಂಡಿದ್ದೀವಿ. ಯಾಕೆ ಅಂತಲ್ಲ ಆಮೇಲೆ ಗೊತ್ತಾಗೋದು. ಗಾಡಿ 6 ಗಂಟೆ ಟೈಮ್ಗಳೆಲ್ಲ ಕಾರಲ್ಲಿ ಅಲ್ಲಿ ಇಲ್ಲಿಗೆ ಹೋಗಿದ್ದೀವಿ. ಬಸ್ಸಲ್ಲಿ ನನ್ನ ಜ್ಞಾನ ಇರೋದು ಇದು ಫಸ್ಟ್, ದೊಡ್ಡೋಳಾದಾಗಿಂದ ಇದೇ ಫಸ್ಟ್ ಟೈಮು. ಹೆಂಗಿದೆ ಏರಿಯಾದ ಸೈಕಾಗಿದೆ ಈ ಟೈಮಲ್ಲಿ, ಸೋ ನೈಸ್. 6 o'clock ಕರೆಕ್ಟಾಗಿ ಬಸ್ ಬಂದಿದೆ. ಎಷ್ಟು ಖಾಲಿ ಇದೆ ಗೊತ್ತಾ. ನಾವು ಕಾಲೇಜ್ಗೆ ಹೋಗೋ ಮಾತ್ರ ಇವಾಗ ಈ ಥರ ಯಾವತ್ತೂ ಬಂದಿಲ್ಲ, ಖಾಲಿ ಇದೆ ಬಸ್. ತೋರಿಸ್ತೀವಿ. ಗೈಸ್, ಮಡಿವಾಳಗೆ ರೀಚ್ ಆದ್ವಿ. ಟೈಮ್ ಬಂದುಬಿಟ್ಟು 6:20. ಸೊ 20 minutes ಬಂದುಬಿಟ್ವಿ. ಟ್ರಾಫಿಕ್ ಎಲ್ಲ ಏನಿಲ್ಲ. ನಮ್ಮ ಬಸ್ ಸ್ಟಾಪ್ ಹತ್ರ ಯಾರೂ ಇದ್ದಿಲ್ಲ, ಇಲ್ಲಿ ಮಾತ್ರ ಎಷ್ಟು ಜನ ಇದ್ದಾರೆ ನೋಡಿ. 6:25ಗೆ ಬಸ್ ಸಿಕ್ತು. ಆ್ಯಂಡ್ ಅಷ್ಟು ಬೇಗ ಬೆಳಕಾಗೋದು. ಇವಾಗ ತಾನೇ ನಾನು ನಿಮಗೆ ಕತ್ಲಿರೋ ತೋರಿಸಿದೆ ನೋಡಿ, ಅಷ್ಟು ಬೇಗ ಬೆಳಕಾಗೋದು. ಲೈಕ್ ಗೈಸ್, ಕಾಲೇಜ್ ಅಮ್ಮ ಕಂಪು, ಕಾಲೇಜ್ 6:40 ಆಗಿದೆ. 6:40ಗೆ ಕೋನಪ್ಪ ನಗರದಲ್ಲಿದ್ದೀವಿ. ರೋಡ್ ಕ್ರಾಸ್ ಮಾಡಿಬಿಟ್ಟು ನಮ್ಮ ಸಚ್ಚ ಮಾಮ ಬರ್ತಾರೆ ಕಾರ್ ತೊಗೊಂಡು. 6 ಗಂಟೆಗೆಲ್ಲ ಇಲ್ಲಿ ಇರಬೇಕು ನೀವು ಅಂತ ನಮ್ಮ ಮಾಮ ಹೇಳಿದರು. ನಾವು 6:45 ಏನೋ ಬಂದಿದ್ದೀವಿ, ಆದರೆ ಅವ್ರು ಇನ್ನೂ ರೆಡಿನೇ ಆಗಿಲ್ಲ. ಓ ಬಂದರು, ಕಾರ್ ಬರ್ತಿದೆ ನೋಡಿ. ಅವರೇ ಬುಜ್ಜಿ, ಓಹೋ ಬುಜ್ಜಿ, ಓಹೋ ವಂದನ್, ಓಹೋ ಸಚ್ಚಮ್ಮನ ಹಾಕೊಂಡೈತಾ. ಗೈಸ್, ವಿ ಆರ್ ಎಂಟ್ರಿಂಗ್ ಟೋಲ್ ಗೇಟ್ ಆ್ಯಂಡ್ ಟೈಮ್ ಬಂದ್ಬಿಟ್ಟು 6:50. ಹೌದು, ಫುಲ್ ಫಾಗ್ ಇದೆ. ನೈಸ್ ರೋಡ್ ಟೋಲ್ ಗೇಟ್. ಹೌದು, ಮಂಜಿದೆ, ಫುಲ್ ಮಂಜಿದೆ. ಬುಜ್ಜಿ, ಯಾರು ನಾನು? ಬಂದನ್ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಏಯ್, ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇರೋದು ನಾವು? ಎಲ್ಲಿಗೆ? ಅಲ್ಲಿಗೆ 7:05ಗೆ ನೈಸ್ ರೋಡ್ ಎಕ್ಸಿಟ್ ಆದ್ವಿ. ಹಾಯ್ ಒಂದನ್ನು ಹೇಳಿದಕ್ಕೆ ನಾನು ಸನ್ರೈಸ್ ಹಿಡಿತಾ ಇದ್ದೀನಿ. ಓಕೆನಾ? ಹಿಡಿದೆ. ಓಕೆನಾ ಹೇಳು. ಮತ್ತೆ ಇದೆಯಾ ಟೋಲ್? ಸುಮ್ಮನೆ ಹೋಗೋದ? ಓಕೆ, ಅದೇ ಬ್ಯಾಂಗ್ಳೂರ್ ಮೈಸೂರು ಹೈವೇದ ಇದು. ಓಕೆ, 7:10ಗೆ ಎಂಟರ್ ಆಗ್ತಾ ಇದ್ದೀವಿ. ಓಕೆ, ಗೆ
ಮೈಸೂರಿಗೆ ರೀಚ್ ಆಗೋದ್ವಿ ತಾನೇ ವಂದನ್. ಯೇ ವಂದನ್ ಒಂದ್ ರೌಂಡ್ ಆಫ್ ನಿದ್ದೆ ಆಗ್ಬಿಟ್ಮೇಲೆ ಫುಲ್ ಆಕ್ಟಿವ್ ಆಗವನ್ ಇವಾಗ. ಗೈಸ್ ಪಾರ್ಕಿಂಗ್ ಮಾಡಕ್ ಬಂದಿದೀವಿ. ಆದ್ರೆ ಎಷ್ಟು ಜನ ಇದಾರೆ ನೋಡಿ. ಓ ಮೈ ಗಾಡ್, ಸಂಡೇ. ನನಗ್ ಛೋಟಾ ಭೀಮ್ ಯಾರಂತಾನೆ ಗೊತ್ತಿಲ್ಲ. ಪೀಪಲ್ ಯಾರು ಛೋಟಾ ಭೀಮು ಗೊತ್ತಿಲ್ವಾ? ಟಾಮ್ ಅಂಡ್ ಜೆರಿ ಗೊತ್ತಾ? ಇವ್ರು ಬರೀ ಅದ್ ಯಾವ್ದೋ ಡಯಾನಾ, ಆಮೇಲೆ ಇನ್ನೇನೇನ್ ನೋಡೋದು? ಡಯಾನಾ, ಆಮೇಲೆ ಇನ್ನೊಂದ್ ಏನೇನ್ ನೋಡೋದು? ನಿಕ್ಕಿ ಅಂತ ನೋಡ್ತಾರೆ. ಛೋಟಾ ಭೀಮ್ ಗೊತ್ತಿಲ್ಲ, ಟಾಮ್ ಅಂಡ್ ಜೆರಿ ಗೊತ್ತಿಲ್ಲ. ನಾನು ಇಟ್ಕೊಂಡಿದ್ದೀನಿ ಒಂದನ್ ಕೈ. ಅಂಡ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಇವಾಗ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಸಂಡೇ ಅಫ್ಕೋರ್ಸ್ ಇರ್ತಾರೆ, ಬಟ್ ಇಷ್ಟು ಜನ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಯಾವ್ದಂತ ಹೇಳೋಕೆ ಮರ್ತೋಗ್ಬಿಟ್ಟಿದೆ ನಾನು. ಆದ್ರೆ ನೋಡಿದ್ರೆ ನಿಮ್ಗೆ ಗೊತ್ತೇ ಆಗಿರ್ಬೋದು. ಸೊ ಎಸ್, ನಾವು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನಾವು ಪಾರ್ಕಿಂಗ್ ಇಂದ ಎಂಟ್ರಿ ತಗೊಂಡಿದ್ದಕ್ಕೆ ಫಸ್ಟ್ ಈ ಅಂಗಡಿಗಳನ್ನ ನೋಡ್ಕೊಂಡೆ ಹೋಗಿದ್ದು ದೇವಸ್ಥಾನಕ್ಕೆ. ಅಂಡ್ ನಮ್ ಜೊತೆ ಇದ್ದಿದ್ 2 ಮಕ್ಳು, ಸಾರಿ ನನ್ನ ಸೇರಿ 3 ಮಕ್ಳು. ನಾನು ಮಮ್ಮಿಗೆ ಮತ್ತೆ ಬುಜ್ಜಿನೂ ವಂದನು ನಮ್ಮ ಮಾಮ ಮತ್ತೆ ಅತ್ತೆಗೆ ಆಟ ಸಾಮಾನು ಬೇಕು ಅಂತ ಹಿಡ್ದಿದ್ವಿ. ಸೊ ನಮ್ಮನ್ನ ಕನ್ವಿನ್ಸ್ ಮಾಡಿದ್ರು ವಾಪಸ್ ಬರೋವಾಗ ಈಸ್ಕೊಳ್ಳೋಣ ಅಂತ. ಸೊ ನಾವ್ ಏನೇನ್ ಇಸ್ಕೊಂಡ್ವಿ ಅನ್ನೋದು ಮುಂದೆ ತೋರಿಸಿದೀನಿ. ಸೊ ದಯವಿಟ್ಟು ಮಿಸ್ ಮಾಡ್ತೀರಾ ನೋಡಿ. ಓಕೆ, ಸೊ ಜನ ನೋಡಿ ಆ ರಶ್ನ ನೋಡಿ ಸುಸ್ತಾಗ್ಬಿಟ್ಟಿತ್ತು. ನಾವು ಹೋಗಿದ್ ಭಾನುವಾರ, ಸೊ ಎಕ್ಸ್ಪೆಕ್ಟೆಡ್ ಇರ್ತಾರೆ ಅಂತ. ಬಟ್ ಆದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೂ ಆ ರಶ್ ನೋಡಿ ನಾವು ಸುಸ್ತಾಗ್ಬಿಟ್ಟಿದ್ವಿ. ಕೆಳಗಡೆ 200 ರೂಪಾಯಿ, 200 ರೂಪಾಯಿ, ಇಲ್ಲಿ 100 ರೂಪಾಯಿ. ನೋಡಿ ಹೆಂಗೆ ಮೋಸ ಮಾಡ್ತಾರೆ. ಓಕೆ, ಗೋಪುರ ಯೋ. ಅಂಡ್ ಹಂಗೆ ಜನ ನೋಡ್ಕೊಳ್ಳಿ ಗೈಸ್. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಇದಕ್ಕೂ. ಗೈಸ್ ಹೋಟ್ಲಿಗೆ ಬಂದ್ವಿ ಇವಾಗ. ಎಲ್ಲರೂ ಇಡ್ಲಿ ವಡೆನ ತಗೊಂಡಿದ್ದಾರೆ. ಲೈಟಾಗಿ ತಿಂದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಇನ್ನೊಂದು ಬಂದು. ಬುಜ್ಜಿ ಏನದು ಬೇಡ ಅಂತ. ಇಲ್ಲಿ ಹೋಟೆಲ್ ಶ್ರೀ ಚಾಮುಂಡೇಶ್ವರಿ ಅಂತಗೆ ಹೋಗಿದ್ದು. ಚೂರು ಚೆನ್ನಾಗಿದ್ದಿಲ್ಲ ಗೈಸ್, ಸೀರಿಯಸ್ಲಿ ಚೆನ್ನಾಗಿದ್ದಿಲ್ಲ. ಟೈಮಿಂಗ್ಸ್ ಪ್ರಸಾದ ಅದು ಟೈಮಿಂಗ್ಸ್ ಅಲ್ಲಿ ಹೋಗ್ಬೇಕಂತಾನೆ ಅಲ್ಲಿ ಹೋಗಿದ್ದು. ಬಟ್ ಅಲ್ಲಿ ರಶ್ ಇತ್ತಂತ ಇಲ್ಲಿ ಹೋಟ್ಲಿಗೆ ಬಂದ್ವಿ. ಸುಮ್ಮನೆ ಅಲ್ಲೇ ಹೋಗ್ಬೋದಿತ್ತು. ಚೂರು ಚೆನ್ನಾಗಿದ್ದಿಲ್ಲ, ಒಂಥರ ಆಯ್ತು. ಓಕೆ, ಹೋಗೋಣ ಇವಾಗ ರಶ್ಗೆ. ಎಲ್ಲ ಮುಗಿಸ್ಕೊಂಡು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ಫ್ರೀ ದರ್ಶನದ ಕ್ಯೂಗೆ ಬಂದು ನೋಡಿದ್ವಿ. ಅಲ್ಲಂತೂ ಜನದ ಲೈನು ಹೋಗ್ತಾನೆ ಇತ್ತು. ಸೊ ಅದಕ್ಕೆ 100 ರೂಪಾಯಿ ಟಿಕೆಟ್ ದರ್ಶನದ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ಟಿಕೆಟ್ ಇಸ್ಕೊಂಡು ಹೋಗಿ ಕ್ಯೂ ಅಲ್ಲಿ ಕೊನೆಗೂ ನಿಂತ್ವಿ. ಮೊಂಕಿ ನೋಡ್ತಾ ಇದ್ಯಾ? ಗೈಸ್ ಇವಾಗ 950 ಆಗಿದೆ. 950 ಅಲ್ಲಿ 100 ರೂಪೀಸ್ ಸ್ಪೆಷಲ್ ಎಂಟ್ರೆನ್ಸ್ ಕ್ಯೂ ಅಲ್ಲಿ ಬಂದು ನಿಂತಿದ್ದೀವಿ. ತಾತಾ ಬಾ
ನಮ್ಮ ತಾತಗೆ ವಿಡಿಯೋ ಕಾಲ್ ಮಾಡಿದ್ದೀವಿ, ಕಾಣಿಸ್ತಾ ಇಲ್ಲ ಕೋತಿಗಳು, ಅಣ್ಣ ಕೋತಿ ತಮ್ಮ ಕೋತಿ ಹಿಂದ್ಗಡೆ. ಯಾವುದೋ ಮಗು ಪಾಪ್ಕಾರ್ನ್ ಬುಜ್ಜಿಗ್ ಪಾಪ್ಕಾರ್ನ್ ನಂಗೆ ಕೊಡೋ. ಅಷ್ಟೊತ್ತಾಗಿ ಕೊನೆಗೂ ಒಳಗಡೆ ಬಂದ್ವಿ. ಇನ್ನೇನು ಒಂದು 2 ಲೈನ್ ಪಾಸ್ ಆದರೆ ನಮ್ಮದು ದರ್ಶನ ಆಗೋಗುತ್ತೆ. ಆ್ಯಂಡ್ ಬುಜ್ಜಿ ಮಾತ್ರ ತುಂಬ ಕಾಟ ಕೊಟ್ಟ ನಮ್ಮ ಅತ್ತೆಗೆ. ಪಾಪ ನಡೀತಾನೆ ಇದ್ದಿಲ್ಲ ಅವನು, ಎತ್ಕೋ ಅಮ್ಮ ಎತ್ಕೋ. ಸೊ ನೋಡಿ 11:20ಗೆ ನಾವು ದರ್ಶನ ಮುಗಿಸಿದ್ವಿ. ಅದಾಗ್ಬಿಟ್ಮೇಲೆ ಆಚೆ ಬಂದ್ವಿ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಮಾಡಿಲ್ಲ. ಇಲ್ಲಿ ಮಮ್ಮಿ ನನಗೆ ಎಲ್ಲ ಬೊಟ್ಟಿಡ್ತಾಯಿದ್ರು. ಆಮೇಲೆ ಸ್ವಲ್ಪ ಅಲ್ಲಿ ಆಚೆ ಕುತ್ಕೊಳ್ಳೋಣ ಅಂತ ಎಲ್ಲರೂ ಕುತ್ಕೊಂಡು ಪೂಜೆ ಸಾಮಾನು ಅದೆಲ್ಲ ಪೂಜೆ ಎಲ್ಲ ಮಾಡಿಸಿ ಅದ್ರದ್ದು ಕವರಲ್ಲಿ ಲಡ್ಡುನೆಲ್ಲ ತಿಂತಾ ಇದ್ವಿ. ಆಮೇಲೆ ಅಷ್ಟೇ, ಏನಿಲ್ಲ, ಆಚೆ ಬಂದು ಕೊನೆಗೂ ದರ್ಶನ ಮುಗೀತು. 11:40ಗೆ ಆಚೆ ಬಂದ್ವಿ. 9:50ಗೆ ಹೋಗಿ 11:40ಗೆ ಆಚೆ ಬಂದ್ವಿ. ಹೇಳಿದ್ ನಿಜ ಆಯ್ತೆ ನೋಡಿ. ಬುಜ್ಜಿ ಏನ್ ಬೇಕೋ ನಿನ್ಗೆ? ಏನ್ ಬೇಕು ಹೇಳ್ಬಿಡು, ಜೋರಾಗಿ ಹೇಳ್ಬಿಡಮ್ಮ. ಫೀಲ್ ಆಗೋಯ್ತು. ಹೌದು, ಆ ಬುಜ್ಜಿಗೆ ಆಟ ಸಾಮಾನು ಬೇಕಂತೆ, ಅವಾಗಿಂದ ಕೇಳ್ತಾವನೆ. ಸೊ ನಾನು ಒಂದು ಬ್ಯಾಗ್ ತೊಗೊಂಡೆ. ಆ ಬ್ಯಾಗು ಗೋಲ್ಡ್ ಕಲರ್ದು ಬ್ಯಾಗು, ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದಂತ. ಸೊ ಇದು ಆ್ಯಕ್ಚುಲಿ 300 ಹೇಳಿದ್ರು, ಬಟ್ ನಾವು 230 ಇಸ್ಕೊಂಡ್ವಿ. ಆಮೇಲೆ ಚೇಪೆಕಾಯಿ ಇಸ್ಕೊಂಡು ತಿನ್ಕೊಂಡು ಬರ್ತಿದ್ದೆ. ಚೇಪೆಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು, ಸೀರಿಯಸ್ಲಿ ಸಕ್ಕದಾಗಿತ್ತು. ಆಮೇಲೆ ಪಾರ್ಕಿಂಗ್ ಕಡೆಗೆ ಹೋದ್ವಿ. ಒಮ್ಮೆ ಏನಂತ ಗೊತ್ತಾ ಮಾಮ, ಚಿಕ್ಕ ಮಕ್ಳು ನೀವು ಎಷ್ಟು ಲೇಟಾಗಿ ನಡೀತಾ ಇದ್ದೀರಾ, ವಯಸ್ಸಾಗಿರೋರು ನೋಡಿ ಎಷ್ಟು ಮುಂದೆ ಹೋಗಿದ್ದಾರೆ ಅಂತ ನೀವು ಹೇಳ್ತೀನಿ. ಸೊ ಫಸ್ಟ್ ಪ್ಲೇಸ್ ಮುಗಿಸ್ಕೊಂಡು 12:30 ಟೈಮ್ ಇವಾಗ. ನೆಕ್ಸ್ಟ್ ಇವಾಗ ಭೂವರಹ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್? 1.5 ಅವರ್ ತೋರಿಸ್ತಿದೆ. ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ 12:30 ಅಲ್ವಾ, 12:30ಗೆ ಇಲ್ಲಿಂದ ಬಿಡ್ತಾ ಇದೀವಿ. ಚಾಮುಂಡಿ ದೇವಸ್ಥಾನದಿಂದ ಬಿಡ್ತಾ ಇದೀವಿ 12:30. ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಫಾರ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಪ್ಯಾಲೇಸ್ ಇವರೇನೋ ಫಸ್ಟ್ ಟೈಮ್ ನೋಡ್ತಾವ್ರೆ ಒಂದನ್ನು ನಮ್ ಸಂಧ್ಯತೆ ಎಲ್ಲ. ಆದ್ರೆ ನಾವ್ ನೋಡಿದ್ರು ಇನ್ನೊಂದ್ಸಲ ನೋಡಿದ್ರು ಇಟ್ ಇಸ್ ಮೆಸ್ಮರೈಸಿಂಗ್. ವಾಟ್ ಎವರ್ ಪ್ಯಾಲೇಸ್ ತಾನೇ ವಂದನ್? ಪ್ಯಾಲೇಸ್ ಚೆನ್ನಾಗಿದ್ಯಾ ಪ್ಯಾಲೇಸ್? ಇವನ್ ವಾಚ್ ಸರಿ ಆಯ್ತು ತೋರಿಸ್ತೀನಿ. ಒಂದೊಂದು ಹೊಸ ವಾಚ್ ನೋಡಿ ಇಲ್ಲಿ ಇವಾಗ ಇಸ್ಕೊಂಡಿರೋ. ತೋರ್ಸೋ, ಲೈಟ್ ಹಾಕೆಲ್ಲ ತೋರ್ಸೋ. ಗೈಸ್, ನಮ್ಮ ಅಕ್ಕ ಮತ್ತೆ ನಮ್ ತಾತ ಎಲ್ಲ ವಿಡಿಯೋ ಕಾಲ್ ಮಾಡಿದ್ದಾರೆ. 2:15 ಈಗ ಗೈಸ್. 2:15ಗೆ ಕರೆಕ್ಟಾಗಿ ಇವಾಗ ಭೂವರಹ ಟೆಂಪಲ್ಗೆ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು. ಇಲ್ಲಿ ಜನ ಇದ್ದಾರೆ, ಬಟ್ ಕಂಪೇರ್ಡ್ ಟು ಅಲ್ಲಿ ಅಷ್ಟು ಇಲ್ಲ. ಸೊ ಕಾರುಗಳೆಲ್ಲ ಅಷ್ಟು ಇಲ್ಲ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ, ಅಲ್ಲಿ ತುಂಬ ಹೊಟ್ಟೆ ಹಸಿತಿದೆ. ಇತ್ತೀಚೆಗೆ ಈ ಭೂವರಹ ದೇವಸ್ಥಾನದ ಎಷ್ಟೊಂದು ವಿಡಿಯೋಸ್ ನೋಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದಿರೋದು. ಇದು ಕಳ್ಳಹಳ್ಳಿ ಗ್ರಾಮದಲ್ಲಿರೋದು. ಸೊ ಇನ್ನು ಸ್ವಲ್ಪ ಇದರ ಹಿಸ್ಟ್ರಿನ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ವಿಷ್ಣುವಿನ 3ನೇ ಅವತಾರ ಅಂತೆ ಭೂವರಹ ಸ್ವಾಮಿ. ಇದೊಂದು ಕಾಡು ಹಂದಿ ಅವತಾರ. ಸೊ ಏನಪ್ಪ ಇತಿಹಾಸ ಅಂದರೆ, ಗೌತಮ ಋಷಿ ಇಲ್ಲಿ ತಪಸ್ ಮಾಡ್ತಿದ್ರಂತೆ. ಆಮೇಲೆ ಒಂದು ವೀರಬಳ್ಳಾಲ ಎಂಬ ರಾಜ ಇಲ್ಲಿ ತಪಸ್ ಮಾಡ್ತಿದ್ರು. ಒಂದ್ಸಲ ಏನಾಗಿತ್ತು ಅಂದರೆ, ನಾಯಿ ಮೊಲನ ಅಟ್ಟಿಸ್ಕೊಂಡು ಬರ್ತಿತ್ತಂತೆ. ಬಟ್ ವಾಪಸ್ಸು ಮೊಲ ತಿರ್ಗಾ ನಾಯಿನ ಅಟ್ಟಿಸ್ಕೊಂಡು ಹೋಗ್ತಿತ್ತಂತೆ. ಸೊ ಇಲ್ಲಿ ಏನೋ ವಿಶೇಷ ಇದೆ ಅಂತ ಭೂಮಿನ ಅಗ್ದು ನೋಡಿದಾಗ 18 ಅಡಿ ಎತ್ತರದ ಒಂದು ದೇವರ ಮೂರ್ತಿ ರಾಜನಿಗೆ ಸಿಕ್ತು. ಸೊ ಅದಕ್ಕೆ ಇವಾಗ ನಾವು ಪೂಜೆ ಮಾಡಿ ಅದರದ್ದೇ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದಿರೋದು. ಆ್ಯಂಡ್ ಈ ವಿಗ್ರಹದ ಲೆಫ್ಟ್ ಸೈಡ್ಗೆ 3.5 to 4 feet ಭೂದೇವಿಯ ವಿಗ್ರಹ ಕೂಡ ಇದೆ.
ಸೊ ಇಲ್ಲಿ ಇಟ್ಟಿಗೆ ಪೂಜೆ, ಮಣ್ಣು ಪೂಜೆ ಅದೆಲ್ಲ ಮಾಡಿ ಜನರು ಹೋಗ್ತಾರೆ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಡೀತಿದೆ ಆ ಕಡೆ ಈ ಕಡೆ ಎಲ್ಲ. ಬಟ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಮಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಗೈಸ್ ಇಲ್ಲಿ ಅನ್ನದಾನ ಹಾಕ್ತಿದ್ದಾರೆ. ಸೊ ಅದಕ್ಕೆ ತಟ್ಟೆನ ತೊಳ್ಕೊತಾ ಇದ್ದೀನಿ. ನಾವೇ ತಟ್ಟೆ ತೊಗೊಂಡು ಹೋಗಬೇಕು ಇಲ್ಲಿಂದ. ಇಲ್ಲೆಲ್ಲ ಸ್ಟ್ಯಾಂಡ್ಗಳಿದೆ, ಅದನ್ನ ತೊಗೊಂಡು ಹೋಗ್ಬೇಕು. ಇವರು ಎಲ್ಲಿ ತೊಳ್ಕೊತಾ ಇದ್ದಾರೆ. ಮಮ್ಮಿ ಸೋಪಾಗಿ ತೊಳಿತವ್ರೆ ನೋಡಿ, ಸೋಪಲ್ಲಿ ಇಟ್ಟಿದ್ದಾರೆ. ಗೈಸ್ ಮೈ ಫೇವ್ರೆಟ್ ಕರ್ಡ್ ರೈಸ್ ಹಾಕ್ತಾ ಇದ್ದಾರೆ ಗೊತ್ತಾ. ಕೊಳ್ಳಿಸ್ಕೊಂತವ್ರೆ ನಮ್ಮತ್ತೆ. ನಮ್ಮ ಅಜ್ಜಿಗೆ ಇಷ್ಟ ಅಂತೆ ಕೊಳ್ಳು ಫ್ರೈ ಎಲ್ಲ ಮಾಡಿ, ಪಲ್ಯ ಎಲ್ಲ ಮಾಡ್ತಾರಂತೆ, ಸಾರೆಲ್ಲ ಮಾಡ್ತಾರಂತೆ. ನೋಡಿ ದೇವಸ್ಥಾನ ಅಲ್ಲಿದೆ ಅಂದರೆ ಅಲ್ಲಿಂದ ಇಲ್ಲಿ ಇರೋದು ದಾಸೋಹ, ಅನ್ನದಾನ ಇಲ್ಲೇ ಮಾಡೋದು. ಇಲ್ಲಿ ನೋಡಿ ಒಂದು ಮನೆ, ಲೈಕ್ ಅದ್ರದ್ದು ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಲೈಕ್ ಕ್ಲೈಂಬರ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ದೆನ್ ಲೈಕ್ ಇಟ್ಸ್ ಸೋ ಕ್ಯೂಟ್. ಮಾಮನ್ ನಿನ್ನೆ ತಾನೇ ಬರ್ತಡೇ ಆಗಿ 36 ಟರ್ನ್ ಆಗಿದ್ದಾರೆ. ಮಗನ್ ಗನ್ ಇಟ್ಕೊಂಡು ಹಿಂಗೆ ಚಿಕ್ಕ ಮಗು ಥರ ಆಡ್ತಿದ್ದಾರೆ ನೋಡಿ, ಚೈಲ್ಡು. ಈಗ ಟೈಮ್ ಬಂದ್ಬಿಟ್ಟು 3:50 ಕಾಣಿಸ್ತಿದ್ಯಾ ಇಲ್ಲಿ, 3:50 ಟೈಮು. ಆ್ಯಂಡ್ KRS ಬ್ಯಾಕ್ ವಾಟರ್ಸ್ ಅಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನ ಆಲ್ರೆಡಿ ವ್ಲಾಗ್ ಮಾಡಿದ್ದೀವಿ, ಹಳೆ ವ್ಲಾಗ್ನು ಒಂದ್ಸಲ ಹೋಗಿ ನೋಡಿ ಆಯ್ತಾ. ಅವಾಗ ನಾನು ಮಮ್ಮಿ ಪಪ್ಪ ಮಾತ್ರ ಬಂದಿದ್ವಿ. ಶಾರ್ಕ್ ಬಂದ್ಬಿಡುತ್ತಂತೆ ಅಲ್ಲಿ ರಿವರ್ ಅಲ್ಲಿ. ಆಮೇಲೆ ಇನ್ನೇನೇನ್ ಬರುತ್ತೆ, ಶಾರ್ಕು, ಆಮೇಲೆ ವೇಲ್ ಅದು ವೇಲ್. ಎಷ್ಟು ಚೆನ್ನಾಗಿದೆ ಸೀನರಿ. ಹೋಗುತ್ತ ಕಾರು, ಹೋಗು ಮಾಮ, ಫೋಟೋ ಇಟ್ಕೊಬೇಕು. ನನಗ್ ಮಾಮನೇ, ನಿನಗ್ ಪಪ್ಪ, ನನಗ್ ಮಾಮ. ಓ ನಾವು ಬಂದಾಗ ಈ ಕಡೆ ಬಂದೇ ಇಲ್ಲ ಗೈಸ್, ಬಟ್ ಇವತ್ತು ನೋಡಿ ಈ ಕಡೆ ಬಂದಿದ್ದೀವಿ. ಶೈನ್ ಹೊಡಿತಿದೆ ಅಲ್ಲಿ ನೋಡಿ, ಶೈನ್ ಹೊಡಿತಿದೆ ವಾಟ್ರ್. ಓಡೋಗ್ಬಿಟ್ಟ, ನಾನು ಚಪ್ಪಲಿ ಹಾಕೊಂಡೇ ಇಲ್ಲ. ದೇವಸ್ಥಾನ ಯಾಕೋ ಕ್ಲೋಸ್ ಮಾಡಿಬಿಟ್ಟಿದ್ರು, ಅಂದರೆ ನ್ಯೂ ಇಯರ್ ಮುಂಚೆ ಹೋಗಿದ್ದು ನಾವು. ಸೊ 2 days ಕ್ಲೋಸ್ ಇರುತ್ತೆ ಅಂತ ಅಲ್ಲಿರೋ ಜನ ಹೇಳಿದ್ರು. ಸೊ ಸರಿ ಇಲ್ಲನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಇಲ್ಲಿ ಬ್ಯಾಕ್ ವಾಟರ್ಸಿಗೆ ಬಂದ್ವಿ. ಇಲ್ಲಿ ಫೋಟೋಸು ರೀಲ್ಸ್ ಎಲ್ಲ ಮಾಡ್ತಿದ್ದೆ. ಕ್ಯಾಮ್ರಾಮ್ಯಾನ್ ಅಂತೂ ನಮ್ಮ ಮಾಮನೇ ಆಗಿಬಿಟ್ಟಿದ್ರು. ಆ್ಯಂಡ್ ಬುಜ್ಜಿ ಒಂದನೆಲ್ಲ ಅವ್ರ ಅವರು ನೀರಲ್ಲಿ ಆಟ ಆಡ್ಕೊಂಡಿದ್ರು. ನಾನಂತೂ ಫುಲ್ಲು ಫೋಟೋಸು ರೀಲ್ಸಲ್ಲೇ ಬ್ಯುಸಿ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತು ನಾನು ನಮ್ಮ ಸಚ್ಚ ಮಾಮ ಸಂಧ್ಯತೆದು ಫೋಟೋಸ್ ಹಿಡ್ದೆ. ಆಮೇಲೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅಲ್ಲಿ ಎಷ್ಟೊಂದು ಜನ ಇದ್ರು, ಎಷ್ಟೊಂದು ಫ್ಯಾಮಿಲೀಸ್ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್. ತುಂಬ ಪೀಸ್ಫುಲ್ಲಾಗಿ ಕ್ಲೀನಾಗಿತ್ತು ಪ್ಲೇಸ್ ಎಲ್ಲ, ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ದೇರ್ ಆ್ಯಕ್ಚುಲಿ. ಮಾಡ ಬುಜ್ಜಿ ಬಂದೇನ್ ಆ ಕಡೆ ನಿಂತ್ಕೊಳ್ಳೋ, ತಿರ್ಕೋ ಮಾಡು. ಪ್ಯಾಂಟ್ ಹೇಳ್ಕೊಳ್ಳೋ ಸ್ವಲ್ಪ, ಹಿಂಗೆ ಆಲ್ಟ್ ಮಾಡು. ಪ್ಯಾಂಟ್ ಎಳಿಯಮ್ಮ ಒಂದ್ ಮೇಲೆ ಸ್ವಲ್ಪ. ಮಾಡ. ಇದರಲ್ಲಿ ಶಾರ್ಕ್ ಇರುತ್ತೆ ಅಂದ್ಬಿಟ್ಟು, ಶಾರ್ಕು ವೇಲು ಎಲ್ಲ ಇರುತ್ತೆ, ಇಳಿಯಲ್ಲ ಅಂದ್ಬಿಟ್ಟು ಫುಲ್ ಬಟ್ಟೆ ಎಲ್ಲ ಬಿಚ್ಚಿ ಹೆಂಗೆ ಆಡ್ತಿದ್ದಾರೆ ಅಲ್ಲಿ ಬೋಟ್ ರೈಡಿಂಗ್ ಅಲ್ಲಿ ಇದು ಮಾಡ್ತಿದ್ದಾರೆ ನೋಡು. ಒಬ್ರನ್ನೊಬ್ರು ನೋಡ್ಕೊಳ್ಳಿ. ರೀಲ್ ಬೇಡವಾ? ರೀಲ್ ಮಾಡ್ತೀನಿ. ಬಾರ, ಮೀನ್ ಸಿಗಲ್ಲ. ನೋಡಿ ಇಲ್ಲಿ ಅಕ್ಕ ತಮ್ಮನ್ನ 40 ವರ್ಷ 40 ಅಲ್ಲ 38 36 ಹೆಂಗ ಆಡ್ತಿದ್ದಾರೆ ನೋಡಿ. ಫ್ಯಾಮಿಲಿ ಬಂದ್ಬಿಟ್ಟು ಲಗೋರಿ ಆಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಬಾಲ್ ಎಲ್ಲ ತಂದಿದ್ದಾರೆ ಆಡಕ್ಕೆ. ಅಯ್ಯೋ ಅಲ್ಲಿಂದ ಬಿಡೋಷ್ಟರಲ್ಲಿ ಇವಾಗ 4:20 ಆಯ್ತು. ಒಂದನಿಂದಾನೇ ಲೇಟ್ ಆಗಿದ್ದು. ಸೊ ನೆಕ್ಸ್ಟ್ ಬಲಮುರಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ತೋರಿಸಿದೆ ಅದು 40 ಕಿಲೋಮೀಟರ್ಸ್ ಇದೆ. 40 ಅಲ್ಲ 15 ಅಷ್ಟೇನಾ ಇಲ್ಲಿಂದ? ಮತ್ತೆ 2 ಅವರ್ ಅಂತ ಹೇಳ್ತಾರೆ.
ಓಕೆ ಸೊ ಬಲಮರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವೇರ್ ಎಲ್ಲಿ ಹೋಗ್ತಾ ಇದ್ದೀವಿ? ವಾಟರ್ ಫಾಲ್ಸ್. ಅಯ್ಯೋ 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 ಬಿಡ್ತಾ ಇಲ್ವಂತೆ ಫಾಲ್ಸ್ ಹತ್ರ. ಇರ್ಬೋದು. ಒಂದ್ ಸೆಟ್ ಆಫ್ ಡ್ರೆಸ್ ಎಲ್ಲ ತಗೊಂಡ್ವಿ ನಾವು. ಒಂದನ್ ಮುಳುಗ್ಬಿಟ್ನಲ್ಲ. ಯಾರು ಆಡಿಲ್ಲ, ನಾವೆಲ್ಲ ಜಿಯೋದಲ್ಲೇ ಆಡಿಲ್ಲ. ಇರ್ಲಿ ಬಿಡ್ರಿ, ನಾನ್ ಜಿಯೋದಲ್ಲಿ ಆಡೇ ಇಲ್ಲ ಗೊತ್ತಾ. ಎಲ್ಲಿ ಅಲ್ಲಿಲ್ಲ, ಬಿಡ್ತಾ ಇಲ್ಲ ಅಂತೆ. ಅಲ್ಲಿ ಬಿಟ್ಟಿಲ್ಲ ಅಲ್ಲ, ಬಿಡ್ತಾ ಇಲ್ಲ ಗೈಸ್, ಬಿಡ್ತಾ ಇಲ್ಲ. ಪೀಪಲ್ ವೈ. ಓಕೆ ನೆಕ್ಸ್ಟ್ ಬೇರೆ ಕಡೆ ಮೈಸೂರ್ ಫೇಮಸ್ ಹೋಟೆಲ್ ಹನುಮಂತಗ್ ಬಂದಿದೀವಿ. ಯಾ ಟೋಕನ್ ಇದೆ ಅಂತ ಏನಿಲ್ವಾ? ಓಕೆ ಗೈಸ್, ಕೆಳಗಡೆ ಜಾಗ ಇಲ್ಲ ಅಂತ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಹುಷಾರು, ಇಲ್ಲಿ. ಸೊ ಮೇಲೆ ಹೋಗ್ತಾ ಇದ್ದೀವಿ. ಮೇಲೇನೂ ಸರ್ವಿಸ್ ಇದೆ. ಒನ್ ಪ್ಲೇಟ್ ಮಟನ್ ಪಲಾವ್ ಪ್ರೈಸ್, ಫುಲ್ ಮಟನ್ ಪಲಾವ್ ಪ್ರೈಸ್ ಬಂದ್ಬಿಟ್ಟು 280 ಇತ್ತು, ಹಾಫ್ಗೆ 230. ನಾವು 3 ಪಲಾವ್ ಮಾತ್ರ ತೊಗೊಂಡ್ವಿ. ಬಿಕಾಸ್ ಸರ್ವಿಸ್ ಮಾಡೋರೇ ಹೇಳಿದ್ರು ತುಂಬ ಜಾಸ್ತಿ ಕೊಡ್ತೀವಿ, ಆಮೇಲೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ 3 ತೊಗೊಳ್ಳಿ, ಒಂದು ಪ್ಲೇಟ್ ಕೊಡ್ತೀನಿ ಅಂತ. ಸೊ ನಮ್ಮ ಸಚ್ಚಮ್ಮಮ್ಮ, ಸಂಧ್ಯತೆ, ಮಮ್ಮಿ ಎಲ್ಲ ಸ್ವಲ್ಪ ಎತ್ತಾಕಿದ್ರು. ಆ್ಯಕ್ಚುಲಿ ನಂಗೆ ಅದೇ ಸಾಕಾಯಿತು. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಟೇಸ್ಟ್, ಒಂದು 5ಗೆ 5 ವುಡ್ ರೇಟ್ ದ ಪಲಾವ್, ಒಂದು 3 ಕೊಡ್ತೀನಿ. ಆಮೇಲೆ ಮಟನ್ ಲಿವರ್ ಮತ್ತು ಮಟನ್ ಚಾಪ್ಸು 180 ರುಪೀಸ್ ಇತ್ತು. ಆ್ಯಂಡ್ ಅದು ಕೂಡ ನನಗಷ್ಟು ಇಷ್ಟ ಆಗಿಲ್ಲ. ನನಗೆ ಜಾಸ್ತಿ ಮಸಾಲೆ ಇದ್ರೇ ಇಷ್ಟ ಆಗೋದು ಬಿರಿಯಾನಿ. ಸೊ ಅದಾಗ್ಬಿಟ್ಮೇಲೆ ಗೋಲಿ ಸೋಡಾ, ಆಮೇಲೆ ಐಸ್ ಕ್ರೀಮ್ ಜೊತೆ ಜಾಮೂನು, ಐಸ್ ಕ್ರೀಮ್ ಜೊತೆ ಗುಲ್ಕನ್ನು, ಆಮೇಲೆ ಮಕ್ಕಳೆಲ್ಲ ಪ್ಲೇನ್ ಐಸ್ ಕ್ರೀಮ್ಸ್ ಎಲ್ಲ ತೊಗೊಂಡು ತಿಂತಾ ಇದ್ವಿ. ತಿನ್ನೋ ಹೆಂಗಿದೆ ಕಾಂಬಿನೇಷನು ಅಲ್ಲ? ರೀಲ್ಸಲ್ಲಿ ನೋಡಿ ಇವಾಗ ಡೈರೆಕ್ಟಾಗಿ ತಿಂತಾ ಇದ್ದಿದ್ದು ಅಲ್ಲ? ನಾನು ಅಷ್ಟೇ ಫಸ್ಟ್ ಟೈಮ್ ರೀಲ್ಸಲ್ಲಿ ನೋಡಿ ಇವಾಗ ಫಸ್ಟ್ ಟೈಮ್. ಏನಾ ಬೀಡ ಕೂಡ ತಗೊಂಡ್ವಿ. ತುಂಬ ಜಾಸ್ತಿ ತಿಂದ್ಬಿಟ್ಟೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಸರಿಯಾಗಿ ತಿಂದಿದ್ದಿಲ್ಲ. ಬೆಳಗ್ಗೆ ಇಡ್ಲಿ ಚೆನ್ನಾಗಿದ್ದಿಲ್ಲ, ಆಮೇಲೆ ಪ್ರಸಾದ ಮೊಸರನ್ನ ಸ್ವಲ್ಪ ಹಾಕೊಂಡು ತಿಂದ್ವಿ. ಅದಕ್ಕೆ ಫುಲ್ ಹೊಟ್ಟೆ ಹಸ್ಕೊಂಡು ಇವಾಗ ಚೆನ್ನಾಗಿ ತಿಂದ್ವಿ. ಅದಕ್ಕೆ ಫುಲ್ ಹೊಟ್ಟೆ ತುಂಬ ತಿಂದ್ವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಬೆಂಗಳೂರು. 6:14 ಟೈಮ್ ಆಗಿದೆ. ನೋಡೋಣ ಎಷ್ಟು ತಿರ್ಗಾ ಸೇಮ್ ಹೈವೇ ತಾನೇ ಹೋಗೋದು. ಓಕೆ ಲೆಟ್ಸ್ ಸಿ ಯಾವ ಟೈಮ್ಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಫುಲ್ ಲೋಡ್ ಆಗಿಬಿಟ್ಟಿದೆ. ಇವಾಗ ಎಲ್ಲರದ್ದು ನಿದ್ದೆ ಆಗುತ್ತೆ ಎಕ್ಸೆಪ್ಟ್ ಫಾರ್ ಮಾಮ. ರೋಡಲ್ಲಿ ಹೋಗ್ಬಿಡಿ, ನಮ್ಮ ಮೆಟ್ರೋದಲ್ಲಿ ಹೋಗ್ಬಿಡ್ತೀವಿ. ಬ್ಯಾಂಗ್ಳೂರ್ ಬಂದ್ಬಿಟ್ವಿ. 7:40 ಟೈಮು. ಬ್ಯಾಂಗ್ಳೂರ್ ಬಂದ್ಬಿಟ್ಟು ನಾನು ಮಮ್ಮಿ ಮೆಟ್ರೋದಲ್ಲಿ ಹೋಗ್ಬಿಡ್ತೀವಿ ಮನೆಗೆ. ಇವ್ರು ನೈಸ್ ರೂಮ್ನಲ್ಲಿ ಹೋಗ್ತಾರೆ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ. ಚೀನು ಮಲ್ಕೊಂಡಿದ್ದೆ ನೋಡಿ, ಕಾಣಿಸಲ್ಲ, ಲೈಟ್ ಆನ್ ಮಾಡ್ಬೇಕು. ಜೀನು ಮಲ್ಕೊಂಡವನೇ, ಒಂದನ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ನಾನು ಮಮ್ಮಿಲಿದ್ವಿ. ಎತ್ಕೊಂಡು ನಡಿ ಅವ್ನ ಗಣ್ಣ ಹೋಗ್ಬಿಡೋಣ. ಸರಿ ಬಾಯ್ ಬುಜ್ಜಿ, ಬಾಯ್. ಎತ್ಕೊಂಡೆ ಇಲ್ಲ ನೋಡಿ, ಯಾರು ಎತ್ಕೊಂಡಿಲ್ಲ. ಸರಿ ಮುತ್ತ ಕೊಟ್ಬಿಡು, ಹೋಗ್ಬಿಡ್ತೀವಿ. ಓ ಸರಿ ಬಾಯ್. ಸರಿ ಬಾಯ್. ಓಕೆ, ನಾವು ಮೆಟ್ರೋಗೆ ಬಂದ್ವಿ, ಕೆಂಗೇರಿ ಮೆಟ್ರೋಗೆ. ಮೆಟ್ರೋಲಿ ಏರಿ ನಾವು ಇಂದಿರಾನಗರ್ಗೆ ಹೋಗ್ತೀವಿ. 8:15ನಾ ಟೈಮು? 8:15. ಆ್ಯಕ್ಚುಲಿ 8:15 ಅಲ್ಲ, 8 ಗಂಟೆಗೆ ನಾವು ಮೆಟ್ರೋ ಸ್ಟೇಷನ್ ಎಂಟ್ರ್ ಮಾಡಿದ್ದು. ಅದು ಮಮ್ಮಿ ಟೈಮ್ ಸರಿಯಾಗಿ ನೋಡ್ಕೊಂಡಿದ್ದಿಲ್ಲ ಅಷ್ಟೇ. ಸೊ ಮೆಟ್ರೋ ಸ್ಟೇಷನಿಂದ ಪಪ್ಪನೂ ಗುಣಾಲು ನಮ್ಮನ್ನ ಪಿಕಪ್ ಮಾಡಿಕೊಂಡು ಮನೆಗೆ ಹೋದರು. ಆ್ಯಂಡ್ ಆನ್ ದ ವೇ ನಾನು ಸ್ಕೂಲ್ ಮೇಲೇ ಹೋಗಿದ್ದು. ಅಫ್ಕೋರ್ಸ್ ಸ್ಕೂಲ್ ದೋಸ್ ಡೈಮಂಡ್ ಡೇಸ್ನ ನೆನೆಸ್ಕೊಂಡು ಮನೆಗೆ ಹೋದೆ. ತಾನೇ ಮನೆಗೆ ಬಂದ್ವಿ. ಟೈಮ್ 9:15 9:20 9 ಓಕೆ
9 ಬಂದ್ಬಿಟ್ವಿ. ಬಟ್ ನಾನು ಅಲ್ಲಿ ಆ್ಯಂಡ್ ಹತ್ರ ಮಾತಾಡ್ಕೊಂಡಿದ್ದೆ, ಗುಣಾಲ್ ಹತ್ರ ಮಾತಾಡ್ಕೊಂಡಿದ್ದೆ. ಸೊ ದಿಸ್ ವಾಸ್ ಆರ್ ಲಾಸ್ಟ್ ಡೇ ಆಫ್ 2023 ಇನ್ ಮೈ ಫೇವ್ರೆಟ್ ಸಿಟಿ ಮೈಸೂರ್. ಆ್ಯಂಡ್ KRS ಬ್ಯಾಕ್ ವಾಟರ್ಸ್ ವೇಣುಗೋಪಾಲ ಸ್ವಾಮಿ ಟೆಂಪಲು ಕ್ಲೋಸ್ ಆಗಿತ್ತು, ಏನಕ್ಕಂತ ಗೊತ್ತಿಲ್ಲ, ಮೇ ಬಿ ನ್ಯೂ ಇಯರ್ಗೆ. ಆ್ಯಂಡ್ ಬಲ್ಮುರಿ ಫಾಲ್ಸ್ ಕೂಡ ಕ್ಲೋಸ್ ಆಗಿತ್ತು, ಸೊ ನ್ಯೂ ಇಯರ್ಗೆ ಅನಿಸುತ್ತೆ. ಅಥವಾ ಅವ್ರಂತ ಇದ್ರು ಫ್ರಮ್ ಸೋ ಮೆನಿ ಡೇಸ್ ಅವನ್ನೇ ಬಿಡ್ತಿದ್ದಿಲ್ಲ ಅಲ್ಲಿ ಅಂತ. ಬಟ್ ಬ್ಯಾಕ್ ವಾಟರ್ಸಲ್ಲಿರೋ ಟೆಂಪಲ್ ಬಂದ್ಬಿಟ್ಟು ಇವತ್ತು ನಾಳೆ ಕ್ಲೋಸ್ ಅಂತ ಇದ್ರು. ಸೊ ಯಾ, spending the whole day in, not the whole day actually, 3 hours is there, like, yeah, for next year. But spending it in my favorite city, it was so nice. Alle idbirbeku anista ittu because I love Mysore, such a positive uru andre. And this is the last vlog I'm shooting in of 2023. And 2024 ನ್ಯೂ ಇಯರ್ ಸೆಲೆಬ್ರೇಷನ್. ನಂಗೆ ಗೊತ್ತಿಲ್ಲ, ನಾನು ನಿದ್ದೆ ಬರ್ತಿದೆ, ಇವರೆಲ್ಲ ಪಟಾಕಿ ಹೊಡಿತಾರೆ ಆ್ಯಂಡ್ ನಂಗೆ ನಿದ್ದೆ ಬರ್ತಿದೆ, ಸೈಕಾಗಿ ನಿದ್ದೆ ಬರ್ತಿದೆ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಟು ಯು ಆಲ್, ಥ್ಯಾಂಕ್ ಯು ಫಾರ್ ಕಾನ್ಸ್ಟೆಂಟ್ಲಿ ಸಪೋರ್ಟಿಂಗ್ ಮೀ. ಲವ್ ಯು ಆಲ್ ಸೋ ಮಚ್ ಮೈ ಪೀಪಲ್, ನನ್ನ ಜನರು. ಲವ್ ಯು ಆಲ್. Bye bye. And yeah, don't forget to like, share, comment and subscribe. 2024 ಅಲ್ಲಿ another milestone of subscribers ಆಗಿರಲಿ, likes ಆಗಿರಲಿ, views ಆಗಿರಲಿ, shares ಆಗಿರಲಿ, comments ಆಗಲಿ, let's do it together.